ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಅನುಸವಿರುಚಿ ವ್ಲಾಗ್ಸ್. ಇದು ಮಂಗಳವಾರದ ಲಾಗು. ದೇವರ ಉತ್ಸವ ಮತ್ತು ಕೊಂಡ ಇತ್ತು, ಕಳಶ ಗಂಗಾ ಪೂಜೆ ಎಲ್ಲ ಇತ್ತು. ಅದರದ್ದು ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನೀವು ಪಡಿಬೋದು. ಇದು ಕೊಂಡದ ದಿನದ ಲಾಗ್ ಆಗಿದೆ. ಮಾರ್ನಿಂಗು 5 ಗಂಟೆಗೆ ನಾವು ಗಂಗೆ ತರಲಿಕ್ಕೆ ಅಂತ ಬನ್ನಿ ಮಂಟಪಕ್ಕೆ ಹೋಗಿದ್ವಿ. ಅಲ್ಲಿಂದ ಗಂಗಾ ಪೂಜೆನ ಮುಗಿಸ್ಕೊಂಡು ಕಳಶನ ತಗೊಂಡು ದೇವ್ರ ಜೊತೆ ಮತ್ತು ವೀರಗಾಸೆ ಏನಿತ್ತು ಎಲ್ಲ ಜೊತೆಯಾಗಿ ಕೊಂಡದ ಹತ್ರ ಕರ್ಕೊಂಡು ಬರ್ತಾಯಿದ್ದೀವಿ. ಇದು ಬಂದು ಮನೆಯಲ್ಲಿ ನನ್ನ ಮಗಳು ಕಳಶ ಹೊರೋದಿತ್ತು. ಸೊ ಅವತ್ತು ಮಾರ್ನಿಂಗು ರೆಡಿ ಮಾಡಿದ್ವಿ 5 o'clock. ಇನ್ನು ಕೂದಲು ಕೂಡ ಒಣಗಿರಲಿಲ್ಲ, ಅವಳದು ಹಸಿ ಇತ್ತು. ಅಂದರೆ ಬೆಳಗಿನ ಜಾವನೆ ಪೂಜೆಗೆ ಅಂತ ಸ್ನಾನ ಎಲ್ಲ ಮಾಡಿ ತಲೆ ಸ್ನಾನ ರೆಡಿಯಾಗಿದ್ದು. ತುಂಬ ಚಳಿ ಕೂಡ ಇತ್ತು. ನೋಡಿ, ಇಲ್ಲಿ ಗಂಗಾ ಪೂಜೆ ಕೂಡ ನಡೀತಾ ಇದೆ. ಸಿಕ್ಕಾಪಟ್ಟೆ ಚಳಿ ಇತ್ತು ಅವತ್ತು, ಹಾಗಾಗಿ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿದ್ರು. 5:30ಗೆ ಗಂಗಾ ಪೂಜೆನ ಸ್ಟಾರ್ಟ್ ಮಾಡಿದ್ರು. ಪ್ರತಿ ವರ್ಷ 4 ಗಂಟೆ 4:15ಗೆ ಸ್ಟಾರ್ಟ್ ಆಗಿಬಿಡುತ್ತೆ. ಈ ವರ್ಷ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿದ್ರು, ಚಳಿ ಇರೋದ್ರಿಂದ. ಮುತ್ತೈದೆಯರೆಲ್ಲರೂ ಅರ್ಶಿನ ಕುಂಕುಮನ ಇಟ್ಕೊಂಡು ಮಡ್ಲು ತುಂಬಿಕೊಂಡ್ರು. ಪೂಜೆ ಎಲ್ಲ ಮುಗಿಸಿ ಇವಾಗ ಗಂಗೆ ನೀರನ್ನು ಹಾಕ್ತಾಯಿದ್ದಾರೆ. ಜೊತೆಗೆ ಇವರು ಸ್ವಾಮಿಗಳು ಕೂಡ ಕೊಂಡದಲ್ಲಿ ಹೋಗ್ತಾರೆ. ಸೊ ಏನೋ ಗೆಜ್ಜೆ ಎಲ್ಲ ಕಟ್ಟಿ ಪೂಜೆನ ಮಾಡಿ ಅವ್ರಿಗೆ ಒಂದು ಕೋಲನ್ನು ಕೊಡ್ತಾರೆ ಅವ್ರ ಕೈಗೆ. ಈ ರೀತಿ ಕೊಂಡದಲ್ಲಿ ಅವರನ್ನು ಕೂಡ ಕರ್ಕೊಂಡು ಹೋಗ್ತಾರೆ. ಸೊ ಹಾಗಾಗಿ ಅವರಿಗೂ ಕೂಡ ಅಲ್ಲಿ ಪೂಜೆ ಮಾಡಿ ಪಾದ ಪೂಜೆನ ಮಾಡ್ತಾಯಿದ್ದಾರೆ. ಅದು ಕೂಡ ಆಗಿದೆ. ಕಳಸ ಗಂಗೆ ಎಲ್ಲರೂ ರೆಡಿ ಆದರು. ವೀರಗಾಸೆ ಅವ್ರು ಬರೋದಿತ್ತು. ಸೊ ವೆಯ್ಟ್ ಮಾಡ್ತಾಯಿದ್ರು. ಅವರು ಕೂಡ ಬಂದು ದೇವ್ರ ಹತ್ರ ಹೋಗಿ ನಮಸ್ಕಾರ ಮಾಡಿಕೊಂಡು ಬಂದರು. ವೀರಭದ್ರೇಶ್ವರರು ಜಯದ ಕೆಂಡಲಾರ್ಚನೆಗೆ ಅಲರೇ ಅಪ್ಪನೆಂಬುದಾಗಿ ನೋಡಿ, ಇಲ್ಲಿ ಪೂಜೆನ ಮುಗಿಸ್ಕೊಂಡು ಹೊರಡೋಷ್ಟರೇ 6 ಗಂಟೆ 6:15 ಆಗೋಯಿತು. ಮತ್ತು ಕೊಂಡಕ್ಕೆ ವಿಜಯ ಅಗ್ನಿಕೊಂಡಕ್ಕೆ
ಎಡೆಯನ್ನು ಮಾಡಿಕೊಂಡು ಅದನ್ನು ಕೂಡ ಪೂಜೆ ಮಾಡ್ಕೊಂಡು ತೊಗೊಂಡು ಹೋಗ್ತಾ ಇರೋದು. ಇಲ್ಲಿ ಆಂಜನೇಯ ಸ್ವಾಮಿ ಮತ್ತು ಬಸವಣ್ಣ ದೇವಸ್ಥಾನ ಇದೆ. ಪ್ರತಿ ಸಲ ನಮ್ಮೂರ ಜಾತ್ರೆಯಲ್ಲಿ ವೀರಗಾಸೆ ಅವ್ರನ್ನ ಕರೆಸುವಾಗ ವೀರೇಶಣ್ಣ ಅವ್ರಿಗೆ ಹೇಳಿ ಬರ್ತಾರೆ, ಕಾಯನ್ನು ಕಡಿಮೆ ಒಡಿಸ್ಕೊಳ್ಳಿ ಸ್ವಾಮಿ ಅಂತ. ಆಯಿತು, ಈ ಸಲ ಕಾಯಿ ಜಾಸ್ತಿ ಕೇಳಲ್ಲ ಅಂತ ಹೇಳ್ತಾರೆ. ಬಟ್ ಅವರು ವೀರಗಾಸೆ ಡ್ರೆಸ್ ಹಾಕಿದ್ಮೇಲೆ ಅವ್ರಿಗೇನು ಗೊತ್ತಾಗೋದಿಲ್ಲ ಅಂತ ಹೇಳ್ತಾರೆ. ಎಷ್ಟು ಕಾಯಿ ಚೆಚ್ಚಿದ್ರೂ ಅವ್ರಿಗೆ ತೃಪ್ತಿನೇ ಇಲ್ಲ. ಸುಮಾರು ಕೊಂಡ ಮುಗಿಯೋದ್ರೊಳಗೆ 2 ಚೀಲ ಕಾಯಿಯನ್ನು ಒಡಿಸ್ಕೊಂಡಿದ್ದಾರೆ ಅವರು. ಯಾವಾಗಲೂ ಕಾಯಿಯನ್ನು ತುಂಬ ಕೇಳ್ತಿರ್ತಾರೆ ಹೊಡೆಯೋದಕ್ಕೆ. ಅದು ನೋಡಲಿಕ್ಕೆ ಖುಷಿ ಆಗುತ್ತೆ. ಇಲ್ಲೂ ಅಷ್ಟೇ ವೀರಗಾಸೆ ಅವರೆಲ್ಲ ಮುಂದೆ ಹೋದರು. ಬಟ್ ಕಳಸ ಎಷ್ಟು ಕರೆದ್ರೂ ಬರಲಿಲ್ಲ ಮುಂದೆ. ಮತ್ತು ವಾದ್ಯದವರು ಎಲ್ಲ ಬಂದು ವಾದ್ಯ ಮಾಡಿ ಕರ್ಪೂರ ಹಚ್ಚಿ ಆದಮೇಲೆ ಕಳಸ ಗಂಗೆ ಎಲ್ಲ ಮುಂದೆ ಬಂದಿದ್ದು. ಮಾಡುತ್ತಿರುವ ಯಾಗದ ರುದ್ರದ ವಿರ್ಭಾಗವು ಪರಮೇಶ್ವರನಿಗೆ ಹೊರತು ಇನ್ಯಾರಿಗೂ ಸಲ್ಲತಕ್ಕದ್ದಲ್ಲ ಎಂತೆಂಬುದಾಗಿ ನುಡಿದಿದ್ದಾರೆ. ಯಾವ ಪರಮೇಶ್ವರನಿಗೆ ರುದ್ರದ ವಿರ್ಭಾಗವನ್ನು ಕೊಡುವುದಿಲ್ಲ ಎಂತೆಂಬುದಾಗಿ ನುಡಿದು ಬಿಟ್ಟು ಶಿವ ನಿಂದನೆಯನ್ನ ಗೈದಿದ್ದಾನೆ, ಹರ ನಿಂದನೆಯನ್ನ ಗೈದಿದ್ದಾನೆ. ಈ ನಿಂದನೆಯನ್ನ ಸಹಿಸಲಾಗದೆ ಶಿವ ಶಿವ ಎಂತೆಂಬುದಾಗಿ ದ್ರಾಕ್ಷಾಯಣಿಯು ನುಡಿದು ನೀನು ಮಾಡುತ್ತಿರುವ ಯಾಗವು
ವಿಘ್ನವಾಗಿ ಹೋಗಲಿ. ಇದೇ ಹೋಮಕ್ಕೆ ನಿನ್ನ ತಲೆಯೂ ಹೋಗಲಿ ಎಂತೆಂಬುದಾಗಿ ನುಡಿದು ಬಿಟ್ಟು ದಗದಗನೆ ಉರಿಯುತ್ತಿರುವ ಹೋಮ ಕುಂಡದೋಳ್ ನೋಡಿ, ಏ ಅಗ್ನಿದೇವ, ಏ ಅಗ್ನಿದೇವ, ಶಿವನಿಂದನೆಯನ್ನ ಕೇಳಿದಂತಹ ದೇಹವು, ಅರನಿಂದನೆಯನ್ನ ಕೇಳಿದಂತಹ ದೇಹವು, ಪತಿ ನಿಂದನೆಯನ್ನ ಕೇಳಿದಂತಹ ದೇಹವು ಇರಬಾರದು ಎಂತೆಂಬುದಾಗಿ ದುಃಖಾಚಿಂತಳಾಗಿ ಪರಮೇಶ್ವರನನ್ನ ನೆನೆಯುತ್ತಾ, ಏ ಇಲ್ಲಿ ಕಳಶನ ಕರ್ಕೊಂಬಂದಾಯಿತು. ಬಟ್ ದೇವರು ಹಿಂದೆ ಹೋಯ್ತು. ಇವಾಗ ಮತ್ತೆ ವಾದ್ಯನ ತೊಗೊಂಡೋಗಿ ದೇವರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ವಾಪಸ್ ಹೋಗ್ತಿತ್ತು ದೇವರು. ನೋಡಿ ನೀವೇ ಹೇಗೆ ಕಾಯಿಯನ್ನು ಓಡಿಸ್ಕೊತಾ ಇದ್ದಾರೆ ಅಂತ. ಈ ಜಾತ್ರೆಯಲ್ಲಂತೂ 2 ದಿನ ಮಕ್ಕಳು ಸಮೇತ ನಿದ್ದೆ ಕೂಡ ಮಾಡಲ್ಲ, ಅಷ್ಟು ಇಷ್ಟಪಟ್ಟು ಜಾತ್ರೆನ ನೋಡ್ತಾರೆ. ನಮ್ಮೂರ ಜಾತ್ರೆ ಅಂದ್ರೇ ಒಂದು ಖುಷಿ, ಅಷ್ಟು ಜನ ಕೂಡ ಇರುತ್ತೆ. ನಮ್ಮದು ಪುಟ್ಟ ಹಳ್ಳಿ ಆದ್ರೂ ಎಷ್ಟು ಜನ ಇರುತ್ತೆ. ಅಕ್ಕಪಕ್ಕ ಊರವರೆಲ್ಲ ಬರ್ತಾರೆ ಜಾತ್ರೆನ ನೋಡಲಿಕ್ಕೆ. ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಅಷ್ಟೇ ಖುಷಿಯಿಂದ ಪಾಲ್ಗೊಂಡು ಜಾತ್ರೆನ ಮಾಡೋದು ಅದ್ಧೂರಿಯಾಗಿ ನಡೀತು ಅಂತ ಹೇಳ್ಬೋದು. 5 ವರ್ಷದ ನಂತರ ನಡೆದಿರೋ ಜಾತ್ರೆ. 5 ವರ್ಷದಿಂದ ನಾವು ಎಷ್ಟೆಲ್ಲ ಮಿಸ್ ಮಾಡ್ಕೊಂಡಿದ್ವಿ ಅದೆಲ್ಲ ಫೀಲ್ ಮಾಡ್ಕೊಂಡ್ವಿ. ಅಷ್ಟು ಚೆನ್ನಾಗಾಯಿತು ಜಾತ್ರೆ. ತುಂಬಾ ಖುಷಿ ಆಯಿತು ನಮಗಂತೂ. ಯಾವುದೇ ಲೋಪ ಇಲ್ಲದೆ, ಯಾವುದೇ ವಿಘ್ನಗಳಿಲ್ಲದೆ ಸರಾಗವಾಗಿ ಹೂವಿನ ಸರ ಎತ್ತಿದಾಗೆ ಖುಷಿಯಿಂದ ಜಾತ್ರೆ ನಡೀತು. ತುಂಬ ಖುಷಿ ಆಯಿತು ನಮಗೆಲ್ಲ. ನನ್ನನ್ನು ಉದ್ಭವಿಸಲು ಕಾರಣವೇನು? ಜಗದೀಶ್ವರ ಎಂತೆಂಬುದಾಗಿ ವೀರಭದ್ರೇಶ್ವರ ನುಡಿಯುತ್ತಿದ್ದಾನೆ. ಮಗನೇ ವೀರಭದ್ರ, ನೀನು ಭೂಲೋಕಕ್ಕೆ ಹೋಗಿ ಯಾವ ಜಗದೀಶ್ವರನು ಮತ್ತೋರ್ವ ರುದ್ರ ಕನ್ನಿಕೆಯನ್ನು ಉದ್ಭವ ಮಾಡಿದ್ದಾರೆ. ಆ ರುದ್ರ ಕನ್ನಿಕೆಗೆ ಚೌಡೇಶ್ವರಿ ಎಂದು ನಾಮಕರಣವನ ಮಾಡಿ, ಅಮ್ಮ ಚೌಡೇಶ್ವರಿ, ನಿನ್ನ ಅಣ್ಣನಾದ ವೀರಭದ್ರ ದಕ್ಷ ಯಾಗಕ್ಕೆ ಹೋಗುತ್ತಿಹನು. ಆತನಿಗೆ ಸಹಾಯಕಳಾಗಿ ನಿನ್ನ ಅಗಲವಾದ ನಾಲಿಗೆಯನ್ನ ದಕ್ಷ ಬ್ರಹ್ಮನ ಭೂಭಾಗಕ್ಕೆ ಚಾಚು. ದಕ್ಷ ಬ್ರಹ್ಮನ ಒಂದು ತೊಟ್ಟು ರಕ್ತವನ್ನ ಸ್ಪರ್ಶವಾಗದಂತೆ ನೋಡಿಕೊ ಎಂತೆಂಬುದಾಗಿ ಜಗದೀಶ್ವರನ್ ನುಡಿದಿದ್ದಾರೆ.
ಗುಪ್ತೇಶ್ವರಿ ದಾವರೆಗಳಿಗೆ ವಂದಿಸುತ್ತಾ ವಾದ್ಯ ವೈಭವಗಳೊಂದಿಗೆ ಎಂತ ವರ್ತನೆಯ ನಾವೆಲ್ಲ ಕಾತ್ರದಿಂದ ಕಾಯ್ತಾ ಇದ್ದಂಥ ಜಾತ್ರಾ ಮಹೋತ್ಸವ ಹೀಗೆ 3 ದಿನ ಮುಗ್ದೋಯ್ತು. ತುಂಬ ಚೆನ್ನಾಗಾಯಿತು. ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.